ಹುಡುಗಿರಂದ್ರೆ ಡೇಂಜರಪ್ಪ, ಹುಷಾರಾಗಿರಪ್ಪ, ಬೆಣ್ಣೆ ಮಾತಿಗ್ ಮರಳಾಗೋದ್ರೆ ಬೆಪ್ಪರಾಕಿರಪ್ಪ. ಓ ಓ ಓ ಓ ಓ ಅಣ್ಣ ಒಂದೇ ಸಲ ಲೆಫ್ಟಿಗೆ ಇಂಡಿಕೇಟರ್ ಹಾಕೊಂಡು ಎಳ್ಕೊಂಬಿಟ್ಟ. ಬೈಸ್ ಯಾಕೆ ಏನ ಕೆಪರ್ದುಲ್ಲೇ ಇದೇನು ಗುರು ಸ್ಲೋ ಮೋಷನಲ್ಲಿ ರೋಡ್ ದಾಡ್ತಾರೆ. ಥಾರ್ ಬ್ಲ್ಯಾಕ್ ಬ್ಲ್ಯಾಕ್ ಬ್ರೋ, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಜೀಪು ಫಾರ್ಚುನರು ಅವೆಲ್ಲ ಇದ್ಬಿಟ್ರೆ ಗ್ಯಾಂಗ್ಸ್ಟರ್ ವೈಬ್ಸು ಗುರು. ಯಾಕೆ ಈ ಟ್ರಾಫಿಕ್ಕು? ಈ ಕಡೆ ಗ್ಯಾಪ್ ಸಿಕ್ ನುಗ್ತಾ ಇದ್ದೀನಿ ನಾನು. ಓ ಇವರೆಲ್ಲ ರೈಟ್ಗೆ ಹೋಗೋರು, ನಾವು ಸ್ಟ್ರೈಟ್ ಹೋಗೋರು. ನಮ್ಮ ಶಿಷ್ಯ ಎಲ್ಲಿ ಗುರು? ನಮ್ಮ ಶಿಷ್ಯ ಇನ್ನೂ ಎಲ್ಲಿ ಬರ್ತವನೇ ಗೊತ್ತಿಲ್ಲ. ಇಲ್ಲ ಹೋಗ್ಬಿಟ್ಟವನ, ಹೋಗಿರೋಕ್ಕೆ ಸಾಧ್ಯ ಇಲ್ಲ, ಹಿಂದೆ ಇರ್ತಾನೆ ಪಕ್ಕ. ಯಾಕೆ ಅಂದರೆ ನಾವು ಯಾವುದೋ ಡಮ್ಮಿ ಗಾಡಿಲೆಲ್ಲ ಬಂದಿರೋದು. ರೆಡ್ ಬುಲ್ 650 ಬಂದಿರೋದು ನಾವು. ಓ ಇದೇನಿದು ಯಾವುದೋ ಕಾರಿಂದು ತಿಕ್ಕ ಕಟ್ ಮಾಡಿಬಿಟ್ರೆ ಹೆಂಗಿರ್ತದೆ ಹಂಗೈತಿ ಇದು. ಒಳ್ಳೆ ಹೋಂಡಾ ಬ್ರಿಯೋ ಅಂತೆ. ಅಲ್ಲೆಲ್ಲ ಅಣ್ಣ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು 10 ಸೆಕೆಂಡ್ಸ್. 10 9 8 7 6 5 4 3 2 1 ಗೋ. ಯಾಕೆ ಇದು ಯಾವ್ದು ಗುರು ಇದು ಸಿಗ್ನಲ್ಲು? ಕರೆಂಟ್ ಈ ಗಾಡಿಗಳು ಯಾಕೆ ಗುರು ನನ್ನ ಕಣ್ಣಿಗೆ ಬೀಳ್ತವೆ? ಹಂಗೆ ಅನ್ನಕ್ಕೆ ಆಗಲ್ಲ ಗುರು. ಇವಾಗ ಎಲ್ಲಿ ಯಾವ ಮೂಲೆ ನೋಡಿದ್ರು ಎಲೆಕ್ಟ್ರಿಕ್ ಗಾಡಿಗಳು ಅಂದರೆ ಕರೆಂಟ್ ಗಾಡಿಗಳು. ಹೇಳಿದ ತಕ್ಷಣ ಇನ್ನೊಂದಾಗಲೇ ವಾವ್. ಓ ಇನ್ನು ಶೋರೂಮ್ ಪೀಸ್ ಗಾಡಿಗಳು ಗುರು ಇವು. ಆಟೋ ಓ ಶೋರೂಮಲ್ಲಿ ಈ ಥರ ನಾವು ಕೊಡೋದು ಆಟೋಗಳು. ಈ ಟಾಪು ಮುಂದಡೆ ಗ್ಲಾಸು ಅದನ್ನೆಲ್ಲ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಥರ ಹಾಕ್ಸ್ಕೋಬೇಕು ಅನ್ಸುತ್ತೆ. ಈ ಬಜಾಜ್ ಆಟೋಗಳು ಕ್ರೇಜಿ ಗುರು. ಎಲೆಕ್ಟ್ರಿಕ್ ಅಲ್ಲ ತಾನೆ? CNG ಎಲೆಕ್ಟ್ರಿಕ್ ಆಟೋ ಅನ್ಕೊಂಬಿಟ್ಟೆ. ಗ್ರೀನ್ ಬೇರೆ ಇತ್ತಲ್ಲ ಪೇಂಟ್ ಜಾಸ್ತಿ. ಉಪೇಂದ್ರ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಅಣ್ಣಂಗೆ ಕೇಳೋಣ, ಅಣ್ಣ ಇದು ನೀವು ಫಿಟ್ ಮಾಡಿಸ್ಕೋಬೇಕಂತ. ಇಲ್ಲೆಲ್ಲರೂ ಸಿಗ್ನಲ್ ಬೀಳಲಿ ಕೇಳೋಣ. ಇಲ್ಲಿ ಸಿಗ್ನಲ್ ಎಲ್ಲೂ ಇಲ್ಲ ಅನ್ಸುತ್ತೆ ಗುರು, ಹೋಗ್ಬಿಡ್ತಾರೆ. ಅಯ್ಯೋ ಅಣ್ಣ ಈ ಶೋರೂಮಲ್ಲಿ ಹಿಂಗೇನ ಕೊಡೋದು? ನೀವು ಎಕ್ಸ್ಟ್ರಾ ಫಿಟ್ ಮಾಡಿಸ್ಕೋಬೇಕು. ಅದಕ್ಕೆ ಮತ್ತೆ 25% ಟ್ಯಾಕ್ಸ್ ಕಟ್ತೀನಿ ಸರ್. ಆಟೋದವ್ರು ಏನೇನೆಲ್ಲ ಪಾಟ್ ಕೊಡ್ಬೇಕು ಗುರು. ನಾನೆಲ್ಲ ಆಟೋ ತಾಂಡ್ರೆ ಕೊಟ್ಬಿಡ್ತಾರೆ ಶಿಸ್ತಾಗಿ ಎಲ್ಲನೂ ಹಾಕಿ ಅಂತ ಅನ್ಕೊಂಡಿದ್ದೆ. ಎಲ್ಲ ತೆರೆದು ಕೈ ಕೊಟ್ಬಿಡ್ತಾರೆ. ಹಿಂಗೆ ಅಂದರೆ ತೆರೆದು ಅಂದರೆ ಓಪನ್ ಆಗಿ ಕೈ ಕೊಟ್ಬಿಡ್ತಾರೆ. ಇವ್ರು ಅದ್ರದ್ದು ರೂಫು ಟಾಪಿಂಗ್ಸು ಮತ್ತು ಮುಂದೆ ವಿಂಡ್ಶೀಲ್ಡು ಮೀನ್ಸ್ ಗ್ಲಾಸು ಅದು ಎಲ್ಲನೂ ಇವ್ರು ಹಾಕಿಸ್ಕೋಬೇಕು. ಬಾಯ್ ಫೋನ್ ಮಾಡ್ತವನೆ. ಅಯ್ಯೋ ದೇವರೇ ನೀನು ಇದ್ದರೆ. ಹಲೋ, ಇಲ್ಲೇ ಇದ್ದೀನಿ ಮೆಟ್ರೋ. ಅಲ್ಲೇ ಇರು ಬತ್ತೀನಿ ಹಂಗಾರೆ. ಸೈಡ್ ಬಂದ್ರು ನಮ್ಮ ಹುಡುಗರು ಕಾಯ್ತವ್ರೆ, ಹೋಗ್ಬೇಕು ಬೇಗ. ಇದ್ಯಾವುದಿದು? ರಾಯಲ್ ಎನ್ಫೀಲ್ಡನಾ? ಭಾರಿ ವಿಚಿತ್ರವಾಗಿದೆ ಗುರು. ಓ ಮೈ ಗಾಡ್. ಈ ಮಾಲ್ ಅವರಂತೂ ಯಪ್ಪ ಪಾರ್ಕಿಂಗಲ್ಲೇ ಕೋಟಿ ದುಡ್ಡು ಮಾಡ್ಬಿಡ್ತಾರೆ. ಕಾಸು ಇವಾಗಲೇ ಕೊಡ್ಬೇಕಾ ಮೇಡಮ್? ಎಕ್ಸಿಟ್ ಅಲ್ಲ, ಒಳ್ಳೇದಾಯ್ತು, ನನ್ನ ಹತ್ರ ಇರಲೇ ಇಲ್ಲ. ಓಕೆ, ಯಾವುದೋ ಬಟ್ಟೆಗೆ ಹಾಕೋ ಟ್ಯಾಕ್ಟರ್. 100 ರೂಪಾಯಿ ಲಾಸ್ ಆದರೆ 100 ರೂಪಾಯಾ? ಕಳೆದೋದ್ರೆ. ಏಯ್ ವಾಟ್ ಡು ಯು ಡೂ ಫಾರ್ ಲಿವಿಂಗ್? ಯಾವನವನು? ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಹಿಂಗಾಸ್ ಹೋಗ್ಬೇಕು. ಅಲ್ಲಿ ಹಿಂಗೆ ಹೋಗಿ ಹಿಂಗೆ ರೈಟು. ಯಪ್ಪ ಒಂದು ರೈಟಿಗೆ ಇಂಡಿಕೇಟ್ರ್ ಹಾಕೊಂಡು ಹೋಗೋಕೆ ಅರ್ಧ ಗಂಟೆ ಆಗ್ತಾ ಇದೆಯಲ್ಲ. ಕಾರ್ನರಿಂಗ್ ಇಲ್ಲಿ ಲೆಫ್ಟು. ನಾನು ಆಟೋ ಅಣ್ಣ ರೈಟು, ಆದರೆ ಇಂಡಿಕೇಟ್ರ್ ಹಾಕಲ್ಲ. ಓಕೆನಾ? ಓ ಯಾರು ರೋಡು ಅಂತ ಇವಾಗ ಗೊತ್ತಾಯ್ತು ಗುರು ನನಗೆ. ಇದು ಇಸ್ಕಾನ್ ಟೆಂಪಲ್ ಗುರು. ನಾನು ಇಸ್ಕಾನ್ ಟೆಂಪಲ್ಗೆ ಇಡೀ ನನ್ನ ಜೀವನದಲ್ಲಿ ಒಂದೇ ಸರಿ ಅನ್ಸುತ್ತೆ ಬಂದಿರೋದು ನಾನು. ಒಂದೇ ಸರಿ ಬಂದಿರೋದು ನಾನು ಇಸ್ಕಾನ್ ಟೆಂಪಲ್ಗೆ. ಓಕೆ ಎಕ್ಸ್ಪಲ್ಸು ಕರೆಂಟ್ ಗಾಡಿ ಬಂತು. ನಾವು ರೈಟ್ಗೆ ಹೋಗ್ಬೇಕು ಅಂದರೆ ಇಲ್ಲಿ ಕೆಳಗಡೆ ಹೋಗ್ಬೇಕು. ಐ ಹ್ಯಾವ್ ಟು ಗೋ ಟು ದ ರೈಟ್. ಇನ್ ದ ರೈಟ್ ಗ್ಯಾಪಲ್ಲಿ ನುಗ್ಗುತ್ತೆ. GTಲು ಈ ರೇಂಜಿಗೆಲ್ಲ ನುಗ್ಗಿಸ್ಕೊಂಡು. ಹುಡುಗಿರಂದ್ರೆ ಡೇಂಜರಪ್ಪ, ಹುಷಾರಾಗಿರಪ್ಪ, ಬೆಣ್ಣೆ ಮಾತಿಗ್ ಮರಳಾಗೋದ್ರೆ ಬೆಪ್ಪರಾಗ್ತಿರಪ್ಪ. ಬೆಂಗಳೂರಲ್ಲಿ ಲೇಡಿ ಡ್ರೈವರ್ಸು ಹೆವಿ ಇದ್ದಾರೆ ಗುರು. ಅದಕ್ಕೆ ಬೆಂಗಳೂರಲ್ಲಿ ಜಾಸ್ತಿ ಆಕ್ಸಿಡೆಂಟ್ಗಳು ಆಗ್ತಾ ಇರೋದು ಅನ್ಸುತ್ತೆ. ಓ ಯಾವ್ದು ಗುರು ಇದು? ಕಾಂಟೆಸಾನ ಹೆಂಗ್ ಹಾಳು ಮಾಡೋರೆ ಗುರು. ರಸ್ಟ್ ಹಿಡ್ದು
ಇದ್ರ ಬಾಡಿನೇ ರಸ್ಟ್ ಹಿಡ್ದು ಹೋಗೈತತ್ತ ಎಲ್ಲ ಹಂಗೆ ಗೆದ್ದು ತಿನ್ಬಿಟ್ಟೈತೆ ಹಂಗೆ. ಯಪ್ಪ ಬೇಜಾರೇ ಆಗೋದು ಗುರು ಆ ಥರ ನೋಡಿದಾಗ. ಯಾಕೆ ಹಂಗೆ ಮಾಡ್ತಾರೆ ನಿಲ್ಲಿಸಿ ಆ ಥರ ರಸ್ಟ್ ಇಡಿಸಿ ಹಾಳು ಮಾಡಿ ಗಾಡಿನ? ಅದ್ರ ಬದಲು ಯಾರಾದರೂ ನಮ್ಮಂಥವ್ರು ಗಾಡಿನ ಪ್ರೀತಿಯಿಂದ ನೋಡ್ಕೋತಾರೆ. ಅದು ಹಳೆ ಗಾಡಿಗಳು, ವಿಂಟೇಜ್ ವೈಬ್ಸ್ ಕೊಡೋ ಗಾಡಿಗಳು ಅಂದರೆ ಇನ್ನ ಒಂದು ಲೆವೆಲ್ ಜಾಸ್ತಿ ಪ್ರೀತಿ ತೋರಿಸ್ತೀವಿ. ಅವ್ರು ಅಂಥ ಗಾಡಿಗಳನ್ನ ರೋಡ್ ಸೈಡಲ್ಲಿ ಆ ಥರ ನಿಲ್ಲಿಸಿ ಮಳೆಯಲ್ಲಿ ನೆಂದು ಬಿಸಿಲಲ್ಲಿ ಬೆಂದು ಅದು ರಸ್ಟ್ ಹಿಡಿದು ಒಯ್ದುಗುರೋದು, ಸ್ಕ್ರ್ಯಾಪ್ಗೂ ಹಾಕೋಕ್ಕಾಗಲ್ಲ, ಅದು ಆ ಲೆವೆಲ್ಗೆ ಹೋಗ್ಬಿಟ್ಟೈತೆ ಕಾರ್. ಅದು ಯಾಕೆ ಜನರೇ ಈ ಥರ ಮಾಡ್ತೀರಾ? ಲಿಟ್ರಲಿ ಗುರು ಪಾರ್ಕಿಂಗ್ ಮಾಡಿದ್ದು ಒಂದು ಬೈಕಿಗೆ 1.5 ಅವರ್ ಆಯಿತು ಗುರು. ಜಾಸ್ತಿ ಇನ್ನೊಂಚೂರು ಜಾಸ್ತಿನೇ ತಗೊಂಬಿಡು. 2 ಅವರ್ಸ್ನೇನೋ ನಿಲ್ಸಿದ್ವಿ. 2 ಅವರ್ಸ್ ನಿಲ್ಸಿದ್ಗೆ ಗಾಡಿಗೆ ಬೈಕು 2 ವೀಲರ್ ಬೈಕಿಗೆ 50 ರೂಪಾಯಿ ತಗೊಂಡ್ರು. ಕಾರ್ಗೆ ಒಂದು ಇಂಟು 2 ಮಾಡ್ಕೊಳ್ಳೋಣ, ಇಂಟು 2ನೇ ಮಾಡ್ಕೊಳ್ಳಿ ಆಯ್ತು. ಒಂದು 100 ರೂಪೀಸ್ ಇಡ್ತಾರೆ ಅನ್ಕೊಳ್ಳಿ ಗುರು. 1.5 ಗಂಟೆ ಇಲ್ಲ 2 ಗಂಟೆಗೆ ಒಂದೊಂದು ಗಾಡಿಗೆ 50-100 ರೂಪಾಯಿ ಆದ್ರೆ ಎಷ್ಟಾಗೋಯ್ತು ಗುರು. ಯಪ್ಪ ಹೆವಿ ಬಿಸ್ನೆಸ್ ನಡೀತಾ ಇದ್ ಗುರು. ಇದು ಮಾಲ್ಗಳಲ್ಲೆಲ್ಲ ಇದು ಹೆಂಗ್ ಬಿಸ್ನೆಸ್ ಅಂದ್ರೆ ಅವ್ರದ್ದು ಮುಂದಗಡೆ ಫ್ರಂಟ್ ಅಲ್ಲಿ ಏನು ಕಾಣ್ತಾ ಇರುತ್ತೋ ಜನಕ್ಕೆ ಅದು ಬಿಸ್ನೆಸ್ ನಡೀತಾ ಇರುತ್ತೆ ಗೊತ್ತು. ಇದು ಬ್ಯಾಕ್ ಗ್ರೌಂಡ್ ಬಿಸ್ನೆಸ್ ಒಂಥರ. ಏನು ಜನಕ್ಕೆ ಪಾರ್ಕಿಂಗ್ ಮಾಡಬೇಕು, ಗಾಡಿ ಸೇಫ್ಟಿ ಆಗಿರ್ಬೇಕು, ಬಂದು ನಿಲ್ಲಿಸ್ತಾರೆ. ಮಾಲ್ದೆ ಪಾರ್ಕಿಂಗ್ ಐತೆ ಗುರು, ಕ್ಲೀನ್ ಆಗಿ ಸೇಫ್ಟಿ ಇರುತ್ತೆ, ಸೆಕ್ಯೂರಿಟೀಸ್ ಇರ್ತಾರೆ. ಅಂಡರ್ ಗ್ರೌಂಡ್ ಪಾರ್ಕಿಂಗು ತಲೆನೋವು ಇರಲ್ಲ ಅಂತ ಗೊತ್ತೇ ಆಗಲ್ಲ ಗುರು. ಅಲ್ಲಿ ದುಡ್ಡು ಹಾಕ್ತಿರೋದು ಜನಕ್ಕೆ. ಒಂದ್ಸರಿ ಕೂತ್ಕೊಂಡು ಯೋಚನೆ ಮಾಡ್ಬಿಟ್ರೆ ಯಪ್ಪ ಮಾಮೂಲಿ ಗುರು. ಅದೇ ರಿಂಗು ಅದೇ ರೋಡು ಗುರು. ನನಗೆ ಇದೊಂದು ಅರ್ಥ ಆಗಲಿಲ್ಲ, ಈ ರಿಂಗ್ ರೋಡಿಗೆ ಯಾಕೆ ಸಿಮೆಂಟಲ್ಲಿ ರೋಡ್ ಮಾಡಿರೋದು ಅಂತ. ಯಾಕೆ ರೋಡ್ ಜಾಸ್ತಿ ಅಗಲ ಐತೆ, ಟಾರ್ ಹಾಕ್ಬಿಟ್ಟಿದ್ರೆ ಜಾಸ್ತಿ ಖರ್ಚಾಗಿ ಹೋಗ್ತಿತ್ತು ಅಂತನಾ? ಇಲ್ಲ ಸಿಮೆಂಟಲ್ಲಿ ರೋಡ್ ಮಾಡಿರೋದಕ್ಕೆ ದುಡ್ಡು ಕಮ್ಮಿ ಆಗಿದೆಯಾ ಅವ್ರಿಗೆ? ಏನಿದು ನನಗೆ ಇದು ಲಾಜಿಕ್ಕೇ ಅರ್ಥ ಆಗಿಲ್ಲ ಗುರು ಇದುವರೆಗೂ. ಲೈಕ್ ಕೊಟ್ಟು ಒಂದು ಫಾಲೋ ಮಾಡಿ ಶೇರ್ ಮಾಡ್ರ.